ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ತೆ. ನಾವು ಕೂಡ ಪಕ್ಷ ಅಂತೇಳಿ 1ನೇ ತಾರೀಕು ದೇಶಾನಿ ಎಕ್ಸಾಮ್ ಮುಗಿಸಿ ಈವ್ನಿಂಗ್ ಎಷ್ಟೊತ್ತಾರೋ ಹೊರಟ್ವಿ. ಹೋಗೋಷ್ಟೊತ್ತಿಗೆ ನೈಟ್ 10 ಆಗಿತ್ತು. ಲೈಟಿಂಗ್ಸು ಕೂಡ ಸ್ಟಾರ್ಟ್ ಆಗಿತ್ತು ದಸರಾದು. ಅದನ್ನು ನೋಡಲಿಕ್ಕೆ ಒಂದು ಚೆಂದ. ಬಟ್ ನಾವು ಪಕ್ಷದ ಸಲುವಾಗಿ ಹೋಗಿರೋದ್ರಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನೆಕ್ಸ್ಟ್ ವೀಕಲ್ಲಿ ಹೋದರೆ ನಿಮ್ಮದು ಲೈಟಿಂಗ್ಸ್ದು ದಸರಾದೇ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಹೋದರೆ ನೋಡಿ, ಹೋಗೋ ದಾರಿಯಲ್ಲಿ ಸಿಕ್ತು. ಬಟ್ ಆವತ್ತೇ ಸ್ಟಾರ್ಟ್ ಆಗಿದ್ದಂತೆ ಲೈಟಿಂಗ್ಸು. ಕೆಲವೊಂದು ಕಡೆ ಇತ್ತು, ಕೆಲವೊಂದು ಕಡೆ ಇನ್ನೂ ಆನ್ ಆಗ್ತಿತ್ತು. ನಾವು ಹೋಗೋ ದಾರಿಯಲ್ಲಿ ಈ ರೀತಿ ಹಾಕಿದ್ರು. ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್. ಒಂದೊಂದು ಕಡೆಯೂ ಎಷ್ಟು ಚೆಂದ ಇರುತ್ತೆ ಅಂದರೆ ಅದು ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ. ಸೊ ಹೊರಟ್ವಿ ಮನೆ ಕಡೆ. ಬುಧವಾರ ಬೆಳಿಗ್ಗೆನೇ ಎಲ್ಲ ಹೋಗಿ ನಮ್ಮ ಹಸ್ಬೆಂಡ್ ಮನೆ ಕಡೆ ಪದ್ಧತಿ ತರ್ಪಣ ಬಿಟ್ಟು ಬಂದು ಆಮೇಲೆ ನೆಕ್ಸ್ಟ್ ಎಲ್ಲ ತಿಂಡಿಗಳನ್ನ ರೆಡಿ ಮಾಡಬೇಕು. ಅಲ್ಲಿವರೆಗೂ ರೆಡಿ ಮಾಡೋಂಗಿಲ್ಲ. ಈವ್ನಿಂಗ್ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿದ್ವಿ. ಅವರ ಅಜ್ಜಿ ಮತ್ತು ತಾತಂದು ಫೋಟೋ ಎಲ್ಲ ಇಟ್ಟು, ಅವ್ರ ಅಜ್ಜಿ ನನಗೆ ಫೇವ್ರೇಟು ನೋಡಿ, ಆ ಅಜ್ಜಿ ನನಗೆ. ಸೊ ಈ ರೀತಿ ಕಳಸ ಇಟ್ಟು ನಾವು ಪೂಜೆ ಮಾಡೋ ಪದ್ಧತಿ. ನಮ್ಮ ಮಾವ, ನಮ್ಮ ಚಿಕ್ಕ ಮಾವ ಎಲ್ಲರೂ ಕೂಡ ಈವ್ನಿಂಗ್ ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮಾಡ್ತಿದ್ದೀವಿ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಎಲ್ಲ ತಿಂಡಿಗಳು ವೆಜ್ಜು ನಾನ್ ವೆಜ್ಜು ಎಲ್ಲ ಕೂಡ ಮಾಡ್ಕೊಬೇಕಾಗಿರೋದ್ರಿಂದ ಟೈಮೇ ಆಗಿಬಿಡುತ್ತೆ. ಬೆಂಗಳೂರಲ್ಲೆಲ್ಲ ಯಾರು ಮಾಡ್ತಾರೋದೆಲ್ಲ ಅಂಥೇಳಿ ಸುಗ್ಗಿನುಂಟೆ ಕಜ್ಜಾಯ ಎಲ್ಲ ಹೊರಗಿನ ತರಿಸ್ತಾರೆ. ಬಟ್ ಅಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಅಲ್ಲೇ ಸ್ನಾನ ಮಾಡಿ ಮಡಿ ಮಂತಿಗೆಯಿಂದ ಅಲ್ಲೇ ಪ್ರತಿಯೊಂದು ಮಾಡ್ತಾರೆ. ಸೊ ಮಾಡೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿರುತ್ತೆ. ಸೊ ಎಲ್ಲ ಮಾಡಿ ನೋಡಿ ಪೂಜೆಗಳೆಲ್ಲ ಮಾಡ್ತಾಯಿದ್ದೀವಿ. 7:30 ಆಗಿತ್ತು. ಉದ್ದಿನೋಡೆ, ವಡೆ, ಸುಗ್ಗಿನುಂಟೆ ಕಜ್ಜಾಯ, ಸಾಂಬಾರು, ಅನ್ನ, ಪಲ್ಯ ಮಾಡಿದ್ವಿ. ನಾನ್ ವೆಜ್ಜಲ್ಲಿ ಕಡಿಮೆ, ನಾವು ನಾನ್ ವೆಜ್ಜಲ್ಲಿ ಕೆಲವರು ತಿನ್ನಲ್ಲ ನಮ್ಮ ಹಸ್ಬೆಂಡ್ ಅವರೆಲ್ಲ. ಸೊ ಅವ್ರಿಗೋಸ್ಕರ ಚಿಕನ್ನು, ಮಟನ್ನು, ಎಗ್ ಅಷ್ಟೇ ನಾನ್ ವೆಜ್ಜಲ್ಲಿ ಮಾಡಿದ್ದಿದ್ದು. ಎಲ್ಲ ನಾವು ಸಿಂಪಲ್ಲಾಗಿ ಮನೆ ಅಳತೆಗೆ ಮಾಡ್ಕೊತೀವಿ. ನಮ್ಮ ಮಾವ ಅವರ ಅಕ್ಕ ತಂಗಿರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ನಾವು, ನಮ್ಮ ಚಿಕ್ಕ ಮಾವನ ಮಕ್ಕಳು ಇಷ್ಟು ಜನ ಸೇರಿ ಮಾಡ್ತೀವಿ. ಅಲ್ಲಿ ಹಬ್ಬ ಮಾಡೋದು ಒಂದು ಕಷ್ಟ ಅನಿಸಿದ್ರೆ, ಕೆಲಸನೇ ಒಂದು ಕಷ್ಟ ಅನಿಸಿದ್ರೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಒಂದು ಕಡೆ ಸೇರ್ತೀವಿ ಅನ್ನೋದೇ ಒಂದು ಖುಷಿ. ಯಾಕಂದರೆ ಈ ಬ್ಯುಸಿ ಲೈಫಲ್ಲಿ, ಬ್ಯುಸಿ ಶೆಡ್ಯೂಲಲ್ಲಿ ಯಾರೂ ಯಾವಾಗೂ ಕೂಡ ಫ್ರೀ ಇರಲ್ಲ. ರಿಲೇಷನ್ಗಳಾಗಿದ್ದರೂ ಅಪರೂಪಕ್ಕಷ್ಟೇ ಸಿಗ್ತೀವಿ. ಸೊ ಇಂಥ ಮದುವೆ ಟೈಮು, ಫಂಕ್ಷನ್ಸು, ಈ ರೀತಿ ಪಕ್ಷ ಇಂಥ ಟೈಮಲ್ಲಷ್ಟೇ ಎಲ್ಲರೂ ಕೂಡ ಒಂದುಗೂಡಿ ಇರ್ತಕ್ಕಂತಹ ಒಂದು ಟೈಮು. ಸೊ ನಾನು ಯಾವಾಗಲೂ ಕೂಡ ಮಿಸ್ ಮಾಡೋದಿಲ್ಲ. ಯಾಕಂದರೆ ಆ ಎಲ್ಲ ಕೂಡಿ ಇರೋದೇ ಒಂದು ದೊಡ್ಡ ಖುಷಿ. ಅದಕ್ಕಿಂತ ಹೆಚ್ಚಿನ ಖುಷಿ ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಸೊ ಆದಷ್ಟು ನಾವು ಫಂಕ್ಷನ್ಗಳ್ನ ಬ್ಯುಸಿ ಇದ್ದರೂ ಕೂಡ ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ನಾವು. ಇದೊಂದು ಕಾರಣದಿಂದ ಯಾವಾಗಲೂ ಎಲ್ಲರ ಲೈಫಲ್ಲೂ ನಾರ್ಮಲಾಗಿ ಕೆಲಸ, ಮನೆ, ಅದು ಇದು, ಮಕ್ಕಳು ಅನ್ನೋದು ಇದ್ದೇ ಇರುತ್ತೆ. ಅದ್ರ ಮಧ್ಯೆನೂ ಕೂಡ ಒಂದು ಕಡೆ ಕೂತು ಎಲ್ಲ ಸೇರೋದೇ ಅಪರೂಪ ಈಗಿನ ಕಾಲದಲ್ಲಿ. ಸೊ ಆದಷ್ಟು ಸೇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲ ನಮ್ಮ ಮಾವನ ಮಕ್ಕಳು, ಮೈದ್ನಂದಿರು, ನಮ್ಮ ಯಜಮಾನ್ರ ಅತ್ತೆ ಮಕ್ಕಳು ನೋಡಿ, ಎಲ್ಲ ಸೇರಿ ಇಟ್ಕೊಂಡಿರ್ತಕ್ಕಂಥ ಫೋಟೋ. ನನಗಂತೂ ಯಾವಾಗಲೂ ಖುಷಿಯಾಗುತ್ತೆ. ಇನ್ನೂ ತುಂಬ ಜನ ಇದ್ದಾರೆ. ಸೊ ಅವ್ರ ಮನೆಗಳಲ್ಲೂ ಪಕ್ಷ ಮಾಡೋದ್ರಿಂದ ಅಲ್ಲಿ ಇನ್ನೂ ಬಂದಿಲ್ಲ. ಎಲ್ಲ ಬಂದರೆ ಒಂದು 100 ಜನದ ಮೇಲೆ ಹೋಗ್ತಾರೆ. ಎಲ್ಲರೂ ಅವತ್ತೇ ಮಾಡೋದ್ರಿಂದ ಕೆಲವೊಬ್ಬರು ಬಂದಿಲ್ಲ. ನಮ್ಮ ಮಣಿ ಆಂಟಿ ಎಲ್ಲರೂ ಕೂಡ ಲಾಸ್ಟಲ್ಲಿ ಬಂದರು. ನಮ್ಮ ಮನೆ ಪಕ್ಷ ಹೀಗೆ ಚಿಕ್ಕದಾಗಿ, ಚೊಕ್ಕವಾಗಿ, ಸುಂದರವಾಗಿ ಮಾಡಿ ಮುಗಿಸಿದ್ವಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ